ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಸುನಿಲ್ ಗೌಡ. ನಾನು ಮತ್ತೊಂದು ಲಾಗ್ಗೆ ಎಲ್ರಿಗೂ ವೆಲ್ಕಮ್ ಹೇಳ್ತಿದ್ದೀನಿ. ಇವತ್ತಿನ ಲಾಗ್ನ ಮಧ್ಯಾಹ್ನ ಶುರು ಮಾಡ್ತಿದ್ದೀನಿ. ಬೆಳಗ್ಗೆಯಿಂದ ಸ್ಟಾರ್ಟ್ ಮಾಡೋಕ್ಕಾಗಿರಲಿಲ್ಲ, ಕೆಲಸ ಕಾರ್ಯಗಳು ಬ್ಯುಸಿ ಇದ್ದೆ. ಇವಾಗ ಬಿಸ್ನೆಸ್ ಮುಗೀತು. ಇಲ್ಲಿಂದ ಈಗ ಹೋಟ್ಲ್ ಹತ್ರ ಕೊಡ್ತಿದ್ದೀನಿ. ಮೊಬೈಲ್ ಕ್ಯಾಂಟೀನ್ ಹತ್ರ ಬಿಸ್ನೆಸ್ ಚೆನ್ನಾಗಾಯ್ತು ಇವತ್ತು. ಹೆಂಗೋ ಈಗ ಬಿಸ್ನೆಸ್ ಮುಗಿಸ್ಕೊಂಡು ಹೋಟ್ಲ್ ಹತ್ರ ಹೊರಡೋಣ. ಟೈಮ್ ಇವಾಗ 3:15. ರಿವರ್ಸ್ ನೋಡ್ಕೊಂಡು ಎತ್ತಬೇಕು ಒಂಚೂರಾರೆ ಟೆಚ್ಚಾರೆ ಮುಗಿದ ಕತೆ. ಟೈಮ್ ಹೋಗೋದೇ ಗೊತ್ತಾಗಲ್ಲ. ಅಲ್ಲೇ 3:30 ಆಗೈತೆ. ಲಾಸ್ಟ್ ವ್ಲಾಗೆಲ್ಲ ನೋಡಿರ್ತೀರ ನೀವು. ಮೊನ್ನೆ ಇವರು ಚಂದನ್ ಬ್ರೋ ಜೊತೆ ಒಂದು ಇನ್ಸ್ಟಾಗ್ರಾಮಲ್ಲಿ ವೀಡಿಯೋ ಮಾಡಿ ಹಾಕಿದ್ದೀನಿ, ಅವ್ರ ಜೊತೆ ಮಾತಾಡಿರೋದು. ಇನ್ನು ಶೂಟಿಂಗ್ದೆಲ್ಲ ಜಾಸ್ತಿ ವೀಡಿಯೋ ಮಾಡೋಕ್ಕಾಗಲಿಲ್ಲ. ಅಲ್ಲಿರೋರು ಹೇಳ್ತಿದ್ರು ಜಾಸ್ತಿ ತುಂಬ ವೀಡಿಯೋ ಮಾಡಿಬಿಡಿ ಬ್ರೋ, ಸ್ವಲ್ಪ ವೀಡಿಯೋ ಮಾಡ್ಕೊಳ್ಬೇಕಾದ್ರೆ ಅಂತ. ಎಲ್ಲ ಎಡಿಟಿಂಗ್ ಎಲ್ಲ ಆಗಿ ಈ ವಾರ ಏನು ಶೂಟಿಂಗ್ ಆಗುತ್ತೋ ಅದ್ರ ನೆಕ್ಸ್ಟ್ ವಾರ ಬರುತ್ತಂತೆ, ಟೆಲಿಕಾಸ್ಟ್ ಆಗುತ್ತಂತೆ. ಚೆನ್ನಾಗಿ ಮಾತಾಡ್ಸಿದ್ರು ಮಾತ್ರ ಅವರು, ತುಂಬ ಚೆನ್ನಾಗಿ ಮಾತಾಡ್ಸಿದ್ರು. ಆ ವಿಡಿಯೋದಲ್ಲಿ ಸಮೀರ್ ಲಾಗಲ್ಲಿ ಹೇಳ್ತೀನಲ್ಲ ಮದುವೆ ಬಗ್ಗೆ ನೀವು ಹೇಳ್ತೀರಾ ಅಂತ, ಅದನ್ನೇ ಆಮೇಲೆ ಹೇಳಿದ್ರು. ಲಾಗೆಲ್ಲ ನೋಡ್ತೀರಾ ಹಿಂಗೆಲ್ಲ ಬೇರೆಯವ್ರು ಅಂದರೆ ಆ ಸಮೀರ್ ಇದ್ದಾರಲ್ಲ, ಈ ಥರ ಯಾರು ಆಲ್ರೆಡಿ ಬೆಳೆದಿರ್ತಾರೋ ಅವ್ರು ಲಾಗೆಲ್ಲ ನೋಡಿ. ಕೆಲವೊಂದು ಸ್ಕಿಲ್ಗಳಿರ್ತವೆ, ಗೊತ್ತಾಗೋಲ್ಲ ನಿಮಗೆ. ಕೆಲವೊಂದು ಕಲೀರಿ, ಸಣ್ಣ ಪುಟ್ಟವೇನೇ ಮ್ಯಾಟ್ರ್ ಆಗೋದು. ಮಾಡಿ ಒಳ್ಳೆಯದಾಗಲಿ, ಏನಿಲ್ಲ. ಎಲ್ಲರೂ ಸ್ಟಾರ್ಟಿಂದ ಜೀರೋಯಿಂದನೇ ಹೋಗೋದು. ಒಳ್ಳೆಯದಾಗಲಿ ಮಾಡಿ ಅಂತ ಅಂದರು. ಇದು ಬಂದು ಶೂಟಿಂಗ್ ಎಲ್ಲಿ ಮಾಡ್ತಿದ್ದು ಅಂದರೆ ನಮ್ಮ ಏರಿಯಾದಲ್ಲೇ, ನಮ್ಮ ಸೈಟ್ ಹತ್ರನೇ ಮಾಡ್ತಿದ್ರು. ನಮ್ಮ ವಂಡರ್ಲಾ ಗೆಟ್ಟು ನಮ್ಮ ಹೋಟ್ಲ್ ಹತ್ರನೇ, ನಮ್ಮ ಸೈಟ್ ಹತ್ರನೇ ಶೂಟಿಂಗ್ ಮಾಡ್ತಿದ್ದು. ಸರಿ ಅಂತ ಅವನ್ನೆಲ್ಲ ಮಾತಾಡಿಸ್ಕೊಂಡು ಅವ್ರ ಕಾರು ಗುರು ಏನೈತೆ ಅಪ್ಪ. ಟೊಯೋಟಾ ಹೈಲೆಕ್ಸ್ ಕಾರ್ ಅದು. ಏನು ಮಾಡಿಫೈ, ಅದು ಕಾರೇ ಅರೌಂಡ್ ಒಂದು 50 ಲಕ್ಷ ಐತೆ. ಮಾಡಿಫೈ ಗಾಡಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ. ಇಲ್ಲ ಅಂದ್ರೂ ಒಂದು 5 ಲಕ್ಷನೇ ಹಾಕೋರು ಅನಿಸುತ್ತೆ ಮಾಡಿಫೈಗೆ. ಆ ಥರ ಮಾಡೋರು ಮಾತ್ರ ಮಸ್ತಾಗಿ ಮಾಡಿದ್ದಾರೆ. ಅವ್ರು ಹೇಳಿದ್ರು ಟ್ರಿಪ್ ಹೋಗಿ, ಎಲ್ಲೇ ಟ್ರಿಪ್ಪಿಂದನೇ ಟ್ರಿಪ್ ಹೋಗಿದ್ದು, ಅಲ್ಲಿಂದ ಬಂದಿದ್ದು ಹಿಂಗೆ ಶೂಟಿಂಗ್ ಅಂತ. ಜಾಸ್ತಿ ಟ್ರಿಪ್ಪೆಲ್ಲ ಹೋಗ್ತಾ ಇರ್ತಾರಂತೆ, ಅದಕ್ಕೋಸ್ಕರ ಈ ಥರ ಗಾಡಿ ಮಾಡಿಫೈ ಮಾಡಿಸಿ ಮಾಡಿಕೊಂಡಿರೋದು. ಚೆನ್ನಾಗಿ ಮಾತಾಡ್ಸಿದ್ರು, ದುರಂಕಾರ ಏನಿಲ್ಲ. ಅದೇ ಬಿಟ್ಬಿಟ್ಟು ಇನ್ನು ನೆಕ್ಸ್ಟ್ ಡೇಲಾಗಿ ನೋಡಿರ್ತೀರ. ಇಲ್ಲಿ ಬ್ಯಾಂಗ್ಳೂರು ಇಂಟರ್ನ್ಯಾಷನಲ್ ಏರ್ಪೋರ್ಟ್ಗೆ ಹೋಗಿದ್ದೆ. ನಮ್ಮ ಮಾವರು ಬಂದಿರೋ ಕರ್ಕೊಬರೋಕ್ಕೆ. ಫಸ್ಟ್ ಟೈಮ್ ಹೋಗಿದ್ದು ಏರ್ಪೋರ್ಟ್ಗೆ, ಚೆನ್ನಾಗಿತ್ತು ಒಂದು ಎಕ್ಸ್ಪೀರಿಯೆನ್ಸ್ ಎಲ್ಲ. ಏರ್ಪೋರ್ಟ್ಗೆ ಹೋಗಿದ್ದೀನಿ. ಫ್ಲೈಟಲ್ಲಿ ಯಾವಾಗ ಹೋಗ್ತೀನೋ ಗೊತ್ತಿಲ್ಲ, ಅದೃಷ್ಟ ಬರುತ್ತೋ ಏನೋ, ಇಲ್ಲಿ ಯಾವಾಗ ಬರುತ್ತೆ ಏನು ಕತೆ ಗೊತ್ತಿಲ್ಲ. ಹೋಗ್ಬೇಕನ್ನೋ ತುಂಬ ಆಸೆ ಇದೆ ಫ್ಲೈಟಲ್ಲಿ ಎಲ್ಲಾದ್ರೂ. ಯಾವುದೋ ಆ್ಯಕ್ಸಿಡೆಂಟ್ ಆಗೈತೆ. ನೆಕ್ಸಾ ಕ್ಯಾಂಟ್ರಿಗೆ ಸರಿಯಾಗಿ ಗುದ್ಬಿಟ್ಟವನೇ. ಟಾಟಾ ನೆಕ್ಸಾ ಅದು ಜಾಸ್ತಿ ಅಷ್ಟೊಂದು ಸೇಫ್ಟಿ ಎಲ್ಲ ಇರುತ್ತೆ. ಅದೇ ಆ ಮಟ್ಟಿನ ಹೆಜ್ಜವನೇ ಅಂದರೆ ಸ್ಪೀಡಲ್ಲೇ ಬಂದು ಹೊಡೆದಿರ್ತಾರೆ. ಆಲ್ಮೋಸ್ಟ್ ಎಲ್ಲ ಸ್ಪೀಡಲ್ಲೇ ಬಂದು ಹೊಡೆಯೋದಿಲ್ಲಲ್ಲ, ಆ ಥರ ಸ್ಪೀಡಲ್ಲಿ ಬರ್ತಾರೆ. ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಿಂಗೆ ಸಪೋರ್ಟ್ ಮಾಡ್ತಾಯಿರಿ. ತುಂಬ ಖುಷಿಯಾಗುತ್ತೆ ನಿಜವಾಗ್ಲೂ. ಇನ್ಸ್ಟಾಗ್ರಾಮಲ್ಲಿ ಆಗಿರ್ಬೋದು, ಫೇಸ್ಬುಕ್ಕಲ್ಲ ಇರ್ಬೋದು. ಇನ್ಸ್ಟಾಗ್ರಾಮ್ ಬಂದು ಆಲ್ರೆಡಿ ಒಂದು 2-3 ತಿಂಗಳಿಂದ ಚೆನ್ನಾಗಿ ನಡೀತೈತೆ ಗ್ರೋ ಆಗಿ. ಆ ಫೇಸ್ಬುಕ್ಕು ಇವಾಗ ಈ ತಿಂಗಳಿಂದ ಚೆನ್ನಾಗಿ ನಡೀತಾರೆ. ಈ ತಿಂಗಳಿಂದ ಒಳ್ಳೆ ಪಿಕಪ್ ತೊಗೊಂತು. ಈ ಗಾಡಿ ಪಿಕಪ್ ತೊಗೊಳುತ್ತೆ ಅಂತಾರಲ್ಲ, ಆ ಥರ ಈಗ ಫೇಸ್ಬುಕ್ಕು ಪಿಕಪ್ ತೊಗೊಂಡೈತೆ. ಅದು ಚೆನ್ನಾಗಿ ಹೋಗ್ತೈತೆ. ಆಲ್ರೆಡಿ 7K ಫಾಲೋವರ್ಸ್ ಆಗಿದ್ದಾರೆ. 10K ಆದಮೇಲೆ ಅದನ್ನು ಒಂದು ಸೆಲೆಬ್ರೇಷನ್ ಅಂದರೆ ಅದೇ ಸ್ಟೇಟಸ್ ಹಾಕ್ಕೊಂಡು ಸೆಲೆಬ್ರೇಷನ್ ಮಾಡೋದು. ಇನ್ನೇನು ನಾವು 10K ಆದಮೇಲೆ ಹಾಕೋಣ ಅಂತಿದ್ದೀನಿ. ಇನ್ನು ಯೂಟ್ಯೂಬೇ ನನಗೆ ತುಂಬ ಸ್ಲೋ ಆಗೈತೆ ನಡೀತಾ ಇರೋದು. ಯೂಟ್ಯೂಬ್ ಒಂದು ಪಿಕಪ್ ಆಗಿಬಿಟ್ರೆ ಸಾಕು. ಎಲ್ಲರೂ ಲೈಕ್ ಮಾಡಿ, ಸ್ವಲ್ಪ ವೀಡಿಯೋನ ಫುಲ್ ವಾಚ್ ಮಾಡಿ. ನನಗೂ ತುಂಬ ಹೆಲ್ಪ್ ಆಗುತ್ತೆ ವಾಚ್ ಅವರೆಲ್ಲ ಕಂಪ್ಲೀಟ್ ಮಾಡೋಕ್ಕೆ. ನೀವು ಸಪೋರ್ಟ್ ಮಾಡಿದ್ರೆ ನನಗೂ ತುಂಬ ಖುಷಿ. ಇನ್ಸ್ಟಾಗ್ರಾಮಲ್ಲಿ ಹೆಂಗೋ ಕಂಟೆಂಟ್ ಮಾಡ್ತಿದ್ದೀನಿ. ಅದು ಹೆಂಗೋ ಅರೌಂಡ್ 5K ಪ್ಲಸ್ ಫಾಲೋವರ್ಸ್ ಆಗಿದ್ದಾರೆ. ನೋಡೋಣ, ಕೆಲಸ ಮಾಡ್ಕೊಂಡು ಹೋಗ್ತಾ ಇರೋಣ. ಸಿಂಪಲ್ ಕೆಲಸ ಮಾಡ್ಕೊಂಡು ಹೋಗ್ತಾ ಇರಬೇಕು. ಅದು ಏನು ಸಿಗುತ್ತೋ ಅದಕ್ಕೆ ಪ್ರತಿಫಲ ಸಿಗುತ್ತೆ. ಇವಾಗ ಬಂದೆ, ಇನ್ನೇನು ಹೋಟ್ಲ್ ಹತ್ರ, ಸರ್ಕಲ್ ಹತ್ರ ಇದ್ದೀನಿ. ನಾನು ಆಂಜನೇಯ ಸ್ವಾಮಿ ದೇವಸ್ಥಾನ ಹತ್ರ. ಈಗ 2 ನಿಮಿಷ ಹೋಟ್ಲ್ ಹತ್ರ ಹೋಗ್ತೀನಿ. ಹೋಗಿ ಅದೇನು ಕೆಲಸ ಕಾರ್ಯಗಳಿವೆ ನೋಡೋಣ, ಸಿಗ್ತೀನಿ. ಹೋಟ್ಲಿಗೆ ಬಂದು ಸ್ವಲ್ಪ ಕೆಲಸ ಇತ್ತು, ಸಣ್ಣ ಪುಟ್ಟ ಕೆಲಸ, ಅವೆಲ್ಲ ಮುಗಿಸ್ಕೊಂಡು ಪೂಜೆನ ಮುಗಿಸ್ಬಿಟ್ಟು ಇವಾಗ ರೆಸ್ಟ್ಗೆ ಹೋಗೈತೆ ನಮ್ಮಪ್ಪ. ಇವತ್ತು ಬಿರಿಯಾನಿ ಮತ್ತು ಒಂದು ಪೆಪ್ಪರ್ ಗ್ರೇವಿ ಮಾಡು ಅಂದೆ ನಮ್ಮ ಮಿಸಸ್ಗೆ. ಅವರು ಇವಾಗ ರೆಡಿ ಮಾಡ್ತಾಯಿದ್ದಾರೆ. ಚಿಕನ್ ಫೋನ್ ಮಾಡಿ ಹೇಳಿದ್ದೀನಿ, ಹೋಗಿ ಚಿಕನ್ ಎತ್ಕೊಬರ್ಬೇಕು. ಬಿಸ್ನೆಸ್ ಇವತ್ತಿನ ಬಿಸ್ನೆಸ್ ಹೇಳ್ಬೇಕಂದ್ರೆ ಓಕೆ, ಅಲ್ಲೂ ಓಕೆ, ಮಧ್ಯಾಹ್ನ ಇಲ್ಲೂ ಓಕೆ. ಈಗ ನೈಟ್ ಬಿಸ್ನೆಸ್ ಹೇಗಿದೆ ನೋಡೋಣ. ದೇವ್ರಿಗೆ ದೀಪ ಹಚ್ಬಿಟ್ಟು
ಬಿಸ್ನೆಸ್ದು ಚೆನ್ನಾಗಿ ಆಗಲಿ ಅಂತ ಕೇಳಿಕೊಂಡು ಸ್ಟಾರ್ಟ್ ಮಾಡಿದ್ದೀನಿ. ಜನ ಪರವಾಗಿರೋಷ್ಟು ಓಡಾಡ್ತಾಯಿಲ್ಲ, ಓಡಾಡೋಕ್ಕೂ ಜನ ಇಲ್ಲ. ನೋಡಬೇಕು ಏನಾಗುತ್ತೆ ಏನು ಕತೆ. ಅಲ್ಲೇ ನನ್ನ ಮಕ್ಕಳು ಅವಾಗಲೇ ಯಾರೋ ಜಗಳ ಮಾಡ್ತಿದ್ರು, ವೀಡಿಯೋ ಮಾಡೋಕ್ಕಾಗಲಿಲ್ಲ. ವೀಡಿಯೋ ಮಾಡೋಣ ಅಂತಿದ್ದೆ, ಏನು ಕಿತ್ತಾಡ್ತವ್ರು ಗುರು, ಎಣ್ಣೆ ಕೊಡ್ದುಬಿಟ್ಟು ಒಳ್ಳೆ ಆ ಬೈಕ್ ನಾನು ಓಡಿಸ್ತೀನಿ ಅಂತ ಅವನು, ನಾನು ಓಡಿಸ್ತೀನಿಲೇ ನೀನೆಲ್ಲರೂ ಗುದ್ಬಿಡ್ತೀಯ ಅಂತ ಇವನು, ಇಬ್ಬರೂ ಕುಡ್ದವ್ರೆ. ಇವನು ಹೇಳ್ತಾನೆ ನೀನು ಓಡ್ಸೋಕ್ಕಾಗಿಲ್ಲ, ನಿನ್ಗೆ ಓಡ್ಸೋಕ್ಕಾಗಲ್ಲ ಅಂತ ಅವನು. ಕುಡ್ದಿರೋದು ಇಬ್ಬರೂ ಕುಡ್ದವ್ರೆ. ಏನು ತಲೆ ನನ್ನ ಮಕ್ಕಳಪ್ಪ. ಎಣ್ಣೆ ಹೊಡೆದಾಗ ಒಳಗಡೆ ಪರಮಾತ್ಮ ಆಡಿಸ್ತಾ ಇರ್ತಾನೆ ಅಂತಾರಲ್ಲ, ಹಂಗಾಗುತ್ತೇನೋ ಮೋಸ್ಟ್ಲಿ. ಅದಕ್ಕೆ ನಾನು ಓಡಿಸ್ತೀನಿ ಅಂತ ಅಂತಿದ್ರು. ಇವತ್ತು ಕಬಾಬು ಅರ್ಧ ಕೆ ಜಿನೇ ತೊಗೊಂಡೋದ್ರು ತುಂಬ ಜನ, ಕೆಲವೊಬ್ರು 4-5 ಜನ. ಹಂಗೆ ಅರ್ಧ ಕೆ ಜಿ ತೊಗೊಂಡೋಗ್ಬಿಟ್ರೆ ನಮ್ಗೆ ಫುಲ್ ಖುಷಿ. ಅರ್ಧ ಕೆ ಜಿನೇ ಕಬಾಬ್ ಹೊಂಟೋಗ್ಬಿಟ್ರೆ ಹೆಂಗೆ ಒಂದೇ ಸಲ ಬಿಸ್ನೆಸ್ ಆಗುತ್ತಲ್ವಾ. ಈಗ 50 ರೂಪಾಯಿ ತೊಗೊಳೋದ್ರ ಬಂದು ಅರ್ಧ ಕೆ ಜಿ ತೊಗೊಂಡೋದ್ರೆ, ನಮ್ಮ ಹೋಟ್ಲಲ್ಲಿ ಬಂದು ಅರ್ಧ ಕೆ ಜಿ ಕಬಾಬ್ 250, 1 ಕೆ ಜಿ 500 ಆ ಥರ ಮಾಡ್ತಾಯಿರೋದು. ಬಟ್ ಪೀಸ್ ಜಾಸ್ತಿನೇ ಹಾಕ್ತೀವಿ. ಈಗ ಒಂದು ಅರ್ಧ ಕೆ ಜಿ ಅಂದರೆ 500 ಗ್ರಾಮ್ ಇರೋಲ್ಲ, ಅರೌಂಡು 700 ಗ್ರಾಮ್ ಗಂಟನೂ ಹಾಕ್ತೀವಿ. 1 ಕೆ ಜಿ ಅಂದರೂ ಕೂಡ ಅಷ್ಟೇ, 1 ಕೆ ಜಿ ಇರೋಲ್ಲ, ಜಾಸ್ತಿನೇ, ಒಂದು 200 ಗ್ರಾಮ್ ಜಾಸ್ತಿನೇ ಹಾಕೋದು. ಆ ಥರ ಜಾಸ್ತಿ ತೊಗೊಳ್ಳುವಾಗ ಯಾಕೆಂದ್ರೆ ತೂಕ ಇಲ್ಲಿ ಹಾಕುವಾಗ ಅವ್ರು ಮುಂದೆನೇ ತೋರಿಸಿ ಎಕ್ಸ್ಟ್ರಾ ಹಾಕೋದು. ಯಾರು ವೀಡಿಯೋ ನೋಡ್ಕೊಂಡು ಕಬಾಬ್ ಬೇಕಾದರೆ ಬರೀ ನಾವು ಹೋಟ್ಲಲ್ಲಿ ಕಬಾಬ್ ಹಾಕ್ಕೊಡ್ತೀನಿ.